ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಅಕ್ಷತಾ ಡಿ ಬಡಿಗೇರ್. ನಾನಿವತ್ತು ಗಣೇಶನಿಗೆ ಇಷ್ಟವಾದ ಮೋದಕ ಮಾಡೋದು ಹೇಗಂತ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ನಾವು ಧಾರವಾಡ ಸೈಡ್ ಈ ಥರ ಮೋದಕ ಮಾಡ್ತೀವಿ. ನಿಮ್ಮ ಕಡೆ ಯಾವ ಥರ ಮಾಡ್ತಾರೋ ನೋಡಿ. ನಮ್ಮದು ಒಂಥರ ಏನಾದರೂ ನಿಮ್ಗೆ ಇಷ್ಟ ಆದರೂ ನೀವು ನಿಮ್ಮ ಮನೆಯಲ್ಲಿ ಮಾಡಿಕೊಂಡು ಒಂದು ಸಲ ನೋಡಿ. ಅಂಗಾರಕ ಗಣಪತಿ ಸಂಕಷ್ಟಹರ ಇದ್ದಾಗ ಒಂದು ಸಲ ಟ್ರೈ ಮಾಡಿ ನೋಡಿ. ನಾನಿವಾಗ ಗೋಧಿ ಹಿಟ್ಟನ್ನ ಕಲಿಸ್ತಾ ಇದ್ದೀನಿ. ಒಬ್ಬೊಬ್ಬರು ಮೈದಾ ಹಿಟ್ಲಿನೂ ಮಾಡ್ತಾರೆ, ಒಬ್ಬೊಬ್ಬರು ಗೋಧಿ ಹಿಟ್ಲೇನೂ ಮಾಡ್ತಾರೆ. ಕೆಲವೊಂದಿಷ್ಟು ಮಂದಿ ಮೈದಾ ಹಿಟ್ಟು ಗೋಧಿ ಹಿಟ್ಟು ಎರಡೂ ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿನೂ ಮಾಡ್ತಾರೆ. ನಾನಿಲ್ಲಿ ಮಾತ್ರ ಗೋಧಿ ಹಿಟ್ಟು ಮಾತ್ರ ತೊಗೊಂಡಿದ್ದೀನಿ. ಮೈದಾ ಹಿಟ್ಟು ಯಾವುದು ಏನೂ ಮಿಕ್ಸ್ ಮಾಡಿಲ್ಲ. ಓನ್ಲಿ ಚಪಾತಿ ಮಾಡ್ತೀವಲ್ಲ ಗೋಧಿ ಹಿಟ್ಟನ್ನ ಅದನ್ನು ತೊಗೊಂಡು ಕಲಿಸ್ತಾ ಇದ್ದೀನಿ. ಮೊದಲು ಇದನ್ನು ಕಲಿಸ್ಕೊಂಡು ಇಟ್ಕೋಬೇಕು. ಅದಕ್ಕೆ ನಾನು ನೀರು ಹಾಕಿ ಇದರಲ್ಲಿ ಬೇಕಾದರೆ ನಿಮಗೆ ಸ್ವಲ್ಪ ಬೇಕಾದರೆ ಸಾಲ್ಟು ಅಂದರೆ ಉಪ್ಪನ್ನು ಹಾಕ್ಕೋಬೋದು, ಇಲ್ಲಾಂದರೆ ಹಾಗೆ ಕಲಿಸ್ಕೋಬೋದು. ಈ ಥರ ರೌಂಡಾಗಿ ಇಷ್ಟು ಮೆತ್ತಗೆ ಅಂದರೆ ಅತಿಯಾಗಿ ಗಟ್ಟಿನೂ ಅಲ್ಲ ಅತಿಯಾಗಿ ತೆಳುವೂ ಅಲ್ಲ, ಈ ಥರ ಮಾಡ್ಕೊಂಡು ಇಟ್ಕೋಬೇಕು. ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಮಾಡಿಕೊಂಡು ಸ್ವಲ್ಪ ಹೊತ್ತು ನೆನಿಬೇಕದು. ನೆನೆದ ನಂತರ ನೆಕ್ಸ್ಟ್ ಮಾಡೋದು ಹೇಗೆ ಏನು ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಇವಾಗ ನಾನು ಮೋದಕ ಮಾಡೋಕ್ಕೆ ಒಳಗೆ ತುಂಬೋದಕ್ಕೆ ಸಿಹಿಯಾದ ಪದಾರ್ಥ ರೆಡಿ ಮಾಡ್ತಾ ಇದ್ದೀನಿ. ಅದರಲ್ಲಿ ಮೊದಲು ನಾನು ಸ್ವಲ್ಪ ತುಪ್ಪ ಹಾಕಿದ್ದೀನಿ. ಅದಾದ ನಂತರ ಕೊಬ್ಬರಿ ತುರ್ಕೊಂಡಿದ್ದೀನಿ. ಹಸಿ ಕೊಬ್ಬರಿನ ತುರ್ಕೊಂಡಿದ್ದನ್ನು ಇದಕ್ಕೆ ತುಪ್ಪಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಹಾಕ್ತಾಯಿದ್ದೀನಿ ನೋಡಿ ಕೊಬ್ಬರಿ ಇದು. ಕೊಬ್ಬರಿ ಇದು. ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕಬೇಕು. ಅಂದರೆ ನಿಮ್ಗೆ ಯಾವ ಥರ ಭಾಳ ಬೆಲ್ಲ ಬೇಕು, ಭಾಳ ಸಿಹಿ ಬೇಕು ಅಂದವರು ಬಹಳ ಬೆಲ್ಲ ಹಾಕೋಬೋದು. ಇಲ್ಲ ನಮಗೆ ಬೆಲ್ಲ ಭಾಳ ಬೇಡ, ಸಿಹಿ ಭಾಳ ಬೇಡ ಅಂದವರು ಸ್ವಲ್ಪ ಹಾಕೋಬೋದು. ಇದಕ್ಕೆ ಪ್ರಮಾಣ ಅಂತ ಏನೂ ಇಲ್ಲ. ಬಟ್ ನನಗೆ ಈ ಥರ ಸ್ವಲ್ಪ ಬೆಲ್ಲ ಭಾಳ ಆದರೆ ನಂಗೆ ಇಷ್ಟ ಅನ್ನೋದಕ್ಕೆ ನಾನು ಬೆಲ್ಲ ಹಾಕ್ಕೊಂಡಿದ್ದೀನಿ. ಬೆಲ್ಲ ಹಾಕಿದ ನಂತರ ಸ್ವಲ್ಪ ಸಣ್ಣ ಉರಿ ಒಳಗೆ ಇದನ್ನು ಕೈ ಆಡಿಸ್ತಾ ಇರಬೇಕು. ಸಣ್ಣ ಉರಿ ಇಟ್ಟು ಇದನ್ನು ಕಂಟಿನ್ಯೂಸ್ಲಿ ಕೈ ಆಡಿಸ್ತಾ ಇದ್ದರೆ ಅಂದರೆ ಹೊತ್ತೋದಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಇದನ್ನು ಒಂದು ಸ್ಪೂನ್ ತೊಗೊಂಡು ಕೈ ಆಡಿಸ್ತಾ ಇರಿದ್ರೆ ಹೊತ್ತಲ್ಲ. ಇಲ್ಲೇ ತಳ ಹಿಡಿತು ಅಂದ್ರೆ ಅದು ಹೊತ್ತು ಬಿಡ್ತು ಅಂದ್ರೆ ಮೋದಕದ್ದು ತಿನ್ನಬೇಕಾದಾಗ ಹೊತ್ತಿದ್ದ ಸ್ಮೆಲ್ ಬರ್ತೈತಿ ಅನ್ನೋ ಒಂದು ಕಾರಣಕ್ಕೆ ಇದನ್ನು ಹೊತ್ತಲಾರ್ದಂಗೆ ನಾವು ನೋಡ್ಕೋಬೇಕು. ಇದು ಬೆಲ್ಲ ಇದೆ. ಬೆಲ್ಲ ಗಟ್ಟಿಯಾಗಿರೋದನ್ನು ನಾನು ಸ್ಪೂನಿಂದ ಒಡ್ಕೋತಾ ಇದ್ದೀನಿ. ಇದನ್ನು ನೋಡ್ತಾ ಬನ್ನಿ ವಿಡಿಯೋನ. ಇದರಲ್ಲಿ ನಾ ಮತ್ತೆ ಏನೇನೋ ಮಿಕ್ಸ್ ಮಾಡೋದಿದೆ, ಏನು ಮಿಕ್ಸ್ ಮಾಡ್ತೀನಿ ಅಂತಲೂ ಹೇಳ್ತೀನಿ. ಇದಕ್ಕೆ ಬೆಲ್ಲ ನಾನು ಇವಾಗ ಫಸ್ಟ್ ಕೊಬ್ಬರಿ ಹಾಕಿದ್ದೀನಿ, ಅದ ನಂತರ ಬೆಲ್ಲ ಹಾಕಿದ್ದೀನಿ. ಆಮೇಲೆ ನಾನು ಮಿಕ್ಸಿಗೆ ಶೇಂಗಾ ಹುರ್ಕೊಂಡಿದ್ದ ಶೇಂಗಾ ಮತ್ತು ಪುಟಾಣಿ, ಅದು ಆದಮೇಲೆ ಸ್ವಲ್ಪ ಏಲಕ್ಕಿ ಲವಂಗ ಇಷ್ಟೂ ಸೇರಿಸಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಅಂದರೆ ಬಾಯಿ ಒಳಗೆ ಅದು ಪುಟಾಣಿ ಶೇಂಗಾ ಬರಬೇಕು. ಫುಲ್ ಸಣ್ಣಗಾದ್ರೆ ಟೇಸ್ಟ್ ಬರಲ್ಲ ಅನ್ನೋ ಒಂದು ಕಾರಣಕ್ಕೆ ಬಾಯಿ ಒಳಗೆ ಬರೋಂಗೆ ಮಾಡ್ಕೋಬೇಕು. ಕೆಲವೊಂದಿಷ್ಟು ಮಂದಿ ಅಜ್ಜಿ ಮತ್ತು ಅಜ್ಜಂದ್ರಿಗೆ ಹಲ್ಲಾಗಿ ಬರಲ್ಲ ಅಂದ್ರೆ ಅವ್ರು ಫುಲ್ ಸಣ್ಣಗೆ ಪೌಡ್ರ್ ಮಾಡಿನೂ ಇದಕ್ಕೆ ಮಿಕ್ಸ್ ಮಾಡ್ಕೊಂಡ್ರೆ ಭಾಳ ಚೆನ್ನಾಗಿ ಟೇಸ್ಟ್ ಬರ್ತೈತಿ. ಬಟ್ ಆದರೆ ನಮ್ಮ ಮನೆಯೊಳಗೆಲ್ಲ ಹಲ್ಲಿರೋದ್ರಿಂದ ನಾನು ಆ ಥರ ಫುಲ್ ಸಣ್ಣ ಏನು ಮಾಡ್ಕೊಂಡಿಲ್ಲ, ಸ್ವಲ್ಪ ಕಾಳು ಇಟ್ಟಿದ್ದೀನಿ. ಅಂದರೆ ಕೆಲವೊಂದು ಪುಟಾಣಿ ಹಂಗೆ ಇದ್ದಾವೆ. ಅದನ್ನು ಅಂದರೆ ಅದು ಮುದ್ಕ ಕಡ್ದು ಕೂಡಲೇ ಅದು ಟೇಸ್ಟ್ ಚೆನ್ನಾಗಿ ಬರ್ತೈತಿ ಅನ್ನೋ ಒಂದು ಕಾರಣಕ್ಕೆ ನಾನು ಫುಲ್ ಮಿಕ್ಸಿಗೆ ಹಾಕಿಲ್ಲ. ಇದನ್ನು ನೋಡ್ಕೊತ ಹೋಗ್ರಿ. ನೆಕ್ಸ್ಟ್ ಇನ್ನೂ ಪ್ರೊಸೀಜರ್ ಇದೆ, ಅದನ್ನು ಹೇಳ್ಕೊಡ್ತೀನಿ. ಅದನ್ನು ಫಿಲಪ್ ಮಾಡಿ ಒಬ್ಬರು ಕರಿತಾರೆ, ನಾವಿಲ್ಲಿ ಕರಿಯೆಲ್ಲ ಕುದಿಸ್ತೀನಿ ನೀರೊಳಗೆ. ಇದನ್ನು ನೋಡ್ಕೊತ ಹೋಗಿ ನಾನು ಸ್ಟೆಪ್ಸ್ ಹೇಳ್ತಾ ಹೋಗ್ತೀನಿ. ನನ್ನ ವಿಡಿಯೋ ನೋಡೋಕತ್ತಿದ್ದಕ್ಕೆ ತುಂಬ ಧನ್ಯವಾದಗಳು. ಇದೇ ರೀತಿ
ನನ್ನ ಚಾನಲ್ನ ನೋಡ್ತಾ ಇರ್ರಿ, ವಿಡಿಯೋ ನೋಡ್ತಾ ಇರ್ರಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಆಗಿರಿ. ಈ ಥರ ನಾನು ಅಡುಗೆ ಇದೆ ಅಂತ ಏನು ಚಾನಲ್ ಏನು ಕಂಟಿನ್ಯೂ ಮಾಡಿಲ್ಲ, ಬಟ್ ಆದರೆ ಎಲ್ಲ ಥರ ವಿಡಿಯೋಸೂ ನನ್ನ ಚಾನಲ್ದಲ್ಲಿದ್ದೇವೆ. ಅಕ್ಷತಾ ಬಡಿಗೇರ್ ಅಂತ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದರೆ ಚೆನ್ನಾಗಿರೋ ವಿಡಿಯೋಸ್ ಬರ್ತವೆ. ಶಾರ್ಟ್ ವಿಡಿಯೋಸ್ ಇದ್ದಾವೆ, ಲಾಂಗ್ ವಿಡಿಯೋಸ್ ಇದ್ದಾವೆ. ನೋಡಿ ಪ್ಲೀಸ್, ನಿಮ್ದು ಏನಾದರೂ ಸಜೆಷನ್ ಇದ್ದರೂ ನಂಗೆ ಕೊಡ್ಬೋದು. ಅಂದರೆ ನಿಮ್ಗೆ ಯಾವುದೋ ಥರ ಅಡುಗೆ ಗೊತ್ತಿಲ್ಲ, ಅಥವಾ ಇಲ್ಲ ನನಗೆ ಈ ಥರ ಹೇಳ್ಕೊಡಿ ಅಕ್ಕ, ಈ ಥರ ಏನಾದರೂ ಒಂದು ವಿಡಿಯೋಸ್ ಮಾಡಿ ಅಂದರೆ ನಿಮ್ಮ ಅನಿಸಿಕೆ ತಕ್ಕಂಗೆ ನಾನು ನೆಕ್ಸ್ಟ್ ವಿಡಿಯೋನ ಮಾಡಲು ಇಷ್ಟಪಡ್ತೀನಿ. ನನ್ನ ಚಾನಲ್ ನೋಡಿದಾಗ ಮಾತ್ರ ಗೊತ್ತಾಗ್ತೈತೆ ನಿಮಗೆ. ಇದ್ರೊಳಗೆ ನಾನು ಸ್ವಲ್ಪ ಶೇಂಗಾ ಮತ್ತು ಪುಟಾಣಿ ಹಿಟ್ಟಿನ ಪೌಡ್ರ್ ಸ್ವಲ್ಪ ಪಲ್ಯಕ್ಕೆ ಹಾಕಕ್ಕಂತ ತಗೊಂಡಿದ್ದೀನಿ, ಮತ್ತು ಅದಕ್ಕೂ ತಗೊಂಡಿಲ್ಲ. ಅಂದರೆ ಪಲ್ಯ ಇತ್ತು, ಬದ್ನಿಕಾಯಿ ಪಲ್ಯ ಮಾಡ್ತೀವಲ್ಲ ಮೋದಕಕ್ಕೆ, ಅಂದ್ರೆ ಅಂಗಾರಕ ಸಂಕಷ್ಟಿ ಇತ್ತಲ್ಲ, ಅದಕ್ಕೋಸ್ಕರ ಅದು ಶೇಂಗಾ ಹಾಕ್ದಂಗೆ ಆಗ್ತೈತಿ ಅಂತ ಬದ್ನಿಕಾಯಿ ಪಲ್ಯಕ್ಕೆ ತೆಗೆದು ಹಾಕಿದ್ದೆ ನಾನು. ಇವಾಗ ಈ ಥರ ಕೈಯಾಡಿಸ್ತಾನೇ ಇರಬೇಕು, ಇದನ್ನು ಕಂಟಿನ್ಯೂ. ಅದು ಪ್ರೊಸೀಜರ್ ಇದ್ರೊಳಗೆ. ಅಂದ್ರೆ ಅದು ಬೆಲ್ಲನೂ ಫುಲ್ ಮೆತ್ತಗಾಗಬೇಕು. ಆಮೇಲೆ ಇದ್ರೊಳಗೆ ಇನ್ನೊಂದು ಏನಂದ್ರೆ ಅದೇನು ನಾವು ಮಿಕ್ಸ್ ಮಾಡಿರ್ತೀವಲ್ಲ ಅದೆಲ್ಲ ಫುಲ್ ಮೆತ್ತಗೆ ಆಗಿ ನೀರು ಅಂದ್ರೆ ಅದು ಬೆಲ್ಲ ಹಾಕಿದ್ರೆ ಅದ್ರದ್ದು ಬೆಲ್ಲದಾಗಿನ ನೀರು ತಾನೇ ಆಟೋಮೆಟಿಕ್ಲಿ ಬಿಟ್ಬಿಡ್ತೈತೆ ರೀ. ಫುಲ್ ಅಳಕಾಗತ್ತೆ ಇದು. ಇದಕ್ಕೆ ಯಾವುದೋ ಎಕ್ಸ್ಟ್ರಾ ನೀವು ನೀರು ಹಾಕೋದೇನು ಅವಶ್ಯಕತೆ ಬೀಳಲ್ಲ, ತಾನೇ ನೀರು ಬಿಟ್ಬಿಡ್ತೈತಿ. ಇದ್ರೊಳಗೆ ಸಾಲ್ಟ್ ಏನು ಹಾಕೋ ಅವಶ್ಯಕತೆ ಇಲ್ಲ. ನಾನೇ ಇಲ್ಲಿ ಸಾಲ್ಟ್ ಏನು ಹಾಕಿಲ್ಲ. ಬಟ್ ಕೆಲವೊಂದಿಷ್ಟು ಮಂದಿ ಏನು ಹೇಳ್ತಾರೆ ಅಂದರೆ ಸ್ವೀಟ್ ಒಳಗೆ ಒಂಚೂರಾದರೂ ಲವಣ ಇರಬೇಕಂದ್ರೆ ಉಪ್ಪು ಇರಬೇಕು ಅಂತ ಹೇಳ್ತಾರೆ. ಅವ್ರವ್ರ ಇಚ್ಛೆ. ನಾನು ಮಾತ್ರ ಇಲ್ಲೇನು ಹಾಕಿಲ್ಲ. ಒಂದು ಚಿಟಕಿ ಹಾಕ್ತಾರೆ, ಅಂದರೆ ಏನೋ ಒಂದು ಕೆಲವೊಂದಿಷ್ಟು ಮಂದಿ ಹಿರಿಯರದು ಹೇಳ್ತಾರೆ, ಬಟ್ ನಾನೇನು ಇಲ್ಲಿ ಹಾಕಿಲ್ಲ. ಆದರೆ ಇದನ್ನೇನಂದ್ರೆ ಇದೇ ಥರ ಮಿಕ್ಸ್ ಮಾಡ್ಕೋತಾನೆ ಇರಬೇಕು. ಈ ಪ್ರೊಸೀಜರ್ ಏನಾದರೂ ನೀವು ಒಂಚೂರು ಬಿಟ್ರಿ ಅಂದ್ರೆ ಆಟೋಮೆಟಿಕ್ಲಿ ತಳ ಹಿಡಿದು ಬಿಡ್ತೈತೆ ನೋಡ್ರಿ. ಇಲ್ಲಿಗೆ ಈಗ ಆಲ್ರೆಡಿ ಒಂಚೂರು ಕಪ್ ಅನಿಸ್ತೈತಿ, ಅಂದರೆ ಹೊತ್ತದಂಗೆ ಅನಿಸ್ತೈತದ. ಸೊ ಹಾಗಾಗಿ ನಾವೇನು ಮಾಡ್ಬೇಕಂದ್ರೆ ಸ್ಪೂನ್ ತೊಗೊಂಡು ಕೈ ಆಡಿಸ್ತಾನೆ ಇರ್ಬೇಕಂದ್ರೆ ಸಣ್ಣ ಚಮಚ ತೊಗೊಂಡು ಕೈ ಆಡಿಸ್ತಾನೆ ಇರಬೇಕಿದೆ, ಅಂದ್ರೆ ಮಾತ್ರ ಇದು ಸ್ವೀಟ್ ಭಾಳ ಟೇಸ್ಟ್ ಬರ್ತೈತಿ. ನೀವು ಅದೊಂಚೂರು ಏನಾದರೂ ಬಿಟ್ವಿ ಅಂದ್ರೆ ಕೆಟ್ವಿ ಅಂತ ಅರ್ಥ. ಅಂದ್ರೆ ಮೋದಕ ಮಾಡೋಕ್ಕೆ ಬರೋದೇ ಇಲ್ಲ. ಫುಲ್ ತಳ ಹಿಡಿದು ಮೋದಕ ಬಾಯಾಗಿ ಇಟ್ಕೊಡ್ಲೆ ತಿನ್ನೋಕೆ ಮನಸ್ಸಾಗಲ್ಲ, ಅದು ಫುಲ್ ಸ್ಮೆಲ್ ಬರಾಕ್ಬಿಡ್ತೈತಿ. ಸೊ ಹಾಗಾಗಿ ಇದನ್ನೇನು ಮಾಡ್ಬೇಕಂದ್ರೆ ಸಣ್ಣ ಉರಿ ಒಳಗೆ ಇಡಬೇಕು. ಇವಾಗ ಇದನ್ನು ಆಫ್ ಮಾಡ್ತೀನಿ. ನೆಕ್ಸ್ಟ್ ಇದು ಆರಬೇಕು. ಆರಿದ ಮಟ್ಟ ನಾನು ಇದನ್ನು ಲಟ್ಟಿಸ್ಕೋತೀನಿ. ಫಸ್ಟ್ ಇದನ್ನು ಯಾವ ಥರ ನಾನು ಲಟ್ಟಿಸ್ಕೋತೀನಿ ಅನ್ನೋದು ನಿಮ್ಗೆ ಹೇಳ್ಕೊಡ್ತೀನಿ ನೋಡಿರಿ. ಇವಾಗ ನಾನು ದೊಡ್ಡ ಉಳ್ಳಿ ಮಾಡಿದ್ದೀನಿ, ಅಂದರೆ ಚಪಾತಿಗಿಂತರೂ ಸ್ವಲ್ಪ ಜಾಸ್ತಿ ಉಳ್ಳಿ ಹಿಡಿದು ದೊಡ್ಡ ಲಟ್ಟಿಸ್ಕೊಂಡ್ಬಿಡ್ತೀನಿ. ಲಟ್ಟಿಸ್ಕೊಂಡು ನಾನು ಮುಂದೆ ಏನು ಮಾಡ್ತೀನಿ ನೋಡಿರಿ ಯಾವ ಥರ ಮಾಡ್ತೀನಿ ಅಂತ. ಸೇವಿಂಗ್ ಆಗ್ತೈತಿ. ಸೇವಿಂಗೋಸ್ಕರ ನಾನು ಯಾವ ಥರ ಮಾಡ್ತೀನಿ ನೋಡಿರಿ ಮೋದಕನ. ಯಾಕಂದ್ರೆ ಕೆಲ್ಸಕ್ಕೆ ಹೋಗೋ ಹೆಣ್ಮಕ್ಳಿಗೆ ಇದೇನು ನಾ ಇವಾಗ ನಿಮ್ಗೆ ಟಿಪ್ಸ್ ಹೇಳತ್ತೀನಲ್ಲ ಭಾಳ ಯೂಸ್ಫುಲ್ ಆಗ್ತೈತಿ ನೋಡಿರಿ. ಈ ಥರ ದೊಡ್ಡದು ಚಪಾತಿ ಮಾಡ್ಕೊಳ್ಳೋದು. ಆಲ್ಮೋಸ್ಟ್ ಕೆಲವೊಂದಿಷ್ಟು ಮಂದಿಗೆ ಇದು ಗೊತ್ತೈತಿ, ಗೊತ್ತಿರ್ಲಾರ್ದವ್ರಿಗೇನೋ ಖುಷಿ ಅನ್ನಿಸ್ಬೋದು. ಈ ಥರನ ನಾ ರೌಂಡ್ ಮಾಡ್ಕೊಂಡ್ಬಿಡ್ತೀನಿ. ಇದೊಂದು ರೌಂಡ್, ಇದು ಚೂಪಂದು ಬಟ್ಲ, ಅಂದ್ರೆ ಯಾವ ಥರ ಅದು ನೋಡಿರಿ. ಈ ಥರ ನಾವು ದೊಡ್ಡೊಂದು ಚಪಾತಿ ಮಾಡ್ಕೊಂಡು ಈ ಥರ ರೌಂಡ್ ಮಾಡ್ಕೊಂಡ್ಬಿಡೋದು, ಕಟ್ ಮಾಡ್ಕೊಂಡ್ಬಿಡೋದು. ಅಂದ್ರೆ ಒಂದು ಸಲ ಮಾಡಿದರೆ ನಾವು 4 ಮೋದಕ ಬರ್ತಾವೆ. ನೀವು ಇದೇ ರೀತಿ ಪುರಿನೂ ಮಾಡ್ಕೋಬೋದು. ಫುಲ್ ದೊಡ್ಡದೊಂದು ಲಟ್ಟಿಸ್ಕೊಂಡು ಈ ಥರ ಒಂದು ದೊಡ್ಡದು ಪ್ಲೇಟ್ ಅದು ಬರ್ತೈತಲ್ಲ, ಉದ್ದೊಂದು ಪ್ಲೇಟ್, ಚೂಪನ್ ಪ್ಲೇಟ್, ಅದರಲ್ಲೇ ನಾವು ಕಟ್ ಮಾಡ್ಕೊಂಡ್ಬಿಟ್ರೆ ಪುರಿ ದೊಡ್ಡ ಆಗಿಬಿಡ್ತಾವೆ. ಒಂದು ಸಲನ 3-4 ಪುರಿ ಆರಾಮ್ಸೆ ಆಗ್ತಾವೆ. ಇವು ಸಣ್ಣ ಇರೋದ್ರಿಂದ 4 ಆಗಿದ್ದಾವೆ. ನೀವು ದೊಡ್ಡದು ಮಾಡ್ಕೊಂಡು ಹಿಟ್ಟು ಜಾಸ್ತಿ ಹಿಡಿದು ಈ ಥರ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಲಘುನೂ ಆಗ್ತವೆ. ಇನ್ನೊಂದು ಪುರಿ ಒಳಗೆ ಈ ಥರ ಮಾಡೋದಂದ್ರೆ ಏನು ಪ್ಲಸ್ ಪಾಯಿಂಟ್ ಅಂದ್ರೆ ಪುರಿ ಫುಲ್ ಉಬ್ಬುತ್ತಾವೆ. ಪುರಿ ಉಬ್ಬಿದ್ರೇ ಟೇಸ್ಟ್ ಇಲ್ಲ. ಸೊ ಅದಕ್ಕೋಸ್ಕರ ಈ ಮೆಥಡ್ ಮಾಡೋದಂದ್ರೆ ಪುರಿ ಒಟ್ಟೆ ಯಾವುದು ಅಂದ್ರೆ ಉಬ್ಬಲಾರ್ದೆ ಇರಲ್ಲ. ಪ್ರತಿಯೊಂದು ಪುರಿನೂ ಉಬ್ತಾವೆ. ಈ ಥರ ಮಾಡಿ ನೀವು ಕಟ್ ಮಾಡಿದ್ರೆ ಒಂದು ಸಲ ಟ್ರೈ ಮಾಡಿ ನೋಡ್ಬೋದು. ನಿಮ್ಮ ಇಚ್ಛೆ.
ನಿಮ್ಮ ಇಚ್ಛೆ ಅಂದರೆ ನಿಮ್ಮ ಇಷ್ಟ ಅಂತ ಅರ್ಥ. ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋನ ನೋಡ್ತಾ ಇದ್ದಿದ್ದಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಇದೇ ರೀತಿ ನನ್ನ ಚಾನಲ್ ನೋಡಿ ನಂಗೆ ಸಪೋರ್ಟ್ ಮಾಡ್ತಾ ಇರ್ರಿ ಪ್ಲೀಸ್. ಇದು ಕಟ್ಟಾಯಿತು ಒಂಚೂರು ಮಾಡಬೇಕಾದಾಗ, ಬಟ್ ಆದರೆ ಅದೇನು ನಮಗೇನು ಇದೇನಾಗಲ್ಲ. ನಂಗೆ 4 ಮೂಲಕ ಹೆಂಗೆ ಬರ್ತವೆ ಬರ್ತೈತೆ, ಅದೇನು ನನಗೆ ಸಮಸ್ಯೆನೇ ಆಗಲ್ಲ. ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಲಿಲ್ಲ. ನನಗೆ 4 ಮೂಲಕ ಬಂದಿತ್ತು. ಇವಾಗ ನಾನು ತೋರಿಸ್ತೇನೆ ನೋಡ್ರಿ. ಈ ಥರ ಮಾಡೋದ್ರಿ ಇದು ಮೋದಕ. ಈ ಥರ ಮಾಡಿದ್ರೆ ಮಸ್ತ್ ಆಗ್ತೈತೆ ಮೋದಕ. ಈ ಥರ ಅದರೊಳಗಿಟ್ಟು ಮೋದಕ ಮಾಡೋದು ಇಷ್ಟೇ. ಇದರೊಳಗೆ ಈ ಥರ ಮಾಡ್ಕೋತ ಹೋಗಬೇಕು ತುಂಬಿ. ನಿಮ್ಗೆ ಯಾವ ಥರ ಇಂಟ್ರೆಸ್ಟು, ಯಾವ ಥರ ಈಸಿ ಅನ್ನಿಸ್ತೈತೆ ಆ ಥರ ಮಾಡ್ಕೋಬೋದು. ಇಷ್ಟ ರೀ. ಇಷ್ಟು ತೊಗೊಂಡು ಹಿಂಗೆ ಕೈಲಿ ಇದು ಮಾಡ್ಕೊಂಡು ಕೈ ತೊಗೊಂಡು ಈ ಥರ ಮಾಡಿಬಿಟ್ರೆ ಮೋದಕ ರೆಡಿ. ಅಂದರೆ ಇದು ಹಸಿ ಮೋದಕ ರೆಡಿ. ಈಗ ನೆಕ್ಸ್ಟ್ ಕುದಿಸೋದು ಹೇಳ್ಕೊಡ್ತೀನಿ ನಿಮ್ಗೆ. ನೀರು ಹಾಕಿ ನೀರೊಳಗೆ ಒಂಚೂರು ಎಣ್ಣೆ ಹಾಕ್ಬೇಕು. ಅಂದ್ರೆ ಅದು ಮೋದಕ ಹಿಡ್ಕೋಬಾರ್ದು ಅನ್ನೋ ಒಂದು ಕಾರಣಕ್ಕೆ ಇದನ್ನು ಕಾಯಕ್ಕಿಟ್ಟು ನಮ್ಮ ಹತ್ರ ಆ ಸೈಡ್ ಮೋದಕ ರೆಡಿ ಮಾಡ್ಕೋತೀನಿ. ಈ ಥರ ಮೋದಕ ಅಷ್ಟು ಮಾಡ್ಕೊಂಡು ಇಟ್ಕೋಬೇಕು. ಗಣಪತಿ ದೇವ್ರು ಯಾರ್ಯಾರಿಗೆ ಇಷ್ಟ, ಗಣಪತಿ ದೇವ್ರಿಗೆ ಇಷ್ಟ ಇದ್ದವ್ರು ಪ್ಲೀಸ್ ಓಂ ಗಂ ಗಣಪತಿ ನಮಃ ಅಂತ ಪ್ರತಿದಿನವೂ 11 ಸಲ ಅಥವಾ 21 ಸಲ 54 ಸಲ ಅಥವಾ 108 ಸಲ ಜಪ ಮಾಡ್ಕೊತ ಬರ್ರಿ. ಗಣೇಶನ ಆಶೀರ್ವಾದ ಎಲ್ಲರ ಮೇಲೂ ಬರಲಿ ಅನ್ನೋದು ಒಂದು ನನ್ನ ಇಚ್ಛೆ. ಆಮೇಲೆ ಗಣಪತಿದು ಓಂ ಗಂ ಗಣಪತಿ ನಮಃ ಇದು ಬೀಜ ಮಂತ್ರ ಗಣಪತಿದು. ಸೊ ಈ ಬೀಜ ಮಂತ್ರನ ಹೇಳ್ಕೊತ ಬಂದ್ರೆ ನಮ್ಮದೇನೋ ಕೆಲಸ ಆಗಲ್ಲ ಅಂತ ಅಂದ್ಕೊಂಡಿರ್ತೀವಲ್ಲ, ಆ ಕೆಲಸಗಳು ಭಾಳ ನಿರ್ವಿಘ್ನವಾಗಿ ಕೆಲಸ ಸಕ್ಸಸ್ಫುಲಿ ಆಗ್ತಾವೆ. ನಾನು ಮಾತ್ರ ನನಗೆ ಭಾಳ ಅಂದ್ರೆ ಭಾಳ ಎಕ್ಸ್ಪೀರಿಯೆನ್ಸ್ ಆಗೈತಿ. ಗಣಪತಿನ ಏನೋ ಜಪ ಮಾಡಿ ಹೋದಾಗ ನನ್ನ ಕೆಲಸ ಆಗಂಗಿಲ್ಲ ಅಂದ್ಕೊಂಡಿದ್ದ ಕೆಲಸಗಳು ಭಾಳ ಅಂದ್ರೆ ಭಾಳ ಕೆಲಸ ಆಗಿದ್ದಾವೆ. ಸೊ ಇದನ್ನು ಒಂದು ಟ್ರೈ ಮಾಡ್ಬೋದು. ನಾನು ನಿಮಗೊಂದೇನೋ ಸಜೆಷನ್ ಕೊಟ್ಟಿದ್ದೇನೆ. ಗ್ಯಾರಂಟಿ 11 ಸಲ ಅಥವಾ 21 ಸಲ ಮಾಡ್ಬೋದು, 54 ಸಲ ಮಾಡಬೇಕು. ಅಥವಾ ನಮ್ಮ ಕಡೆ ಆಗಂಗಿಲ್ಲಪ್ಪ 108 ಸಲ ಅದು ನಮಗೆ ಮಾಡೋಕ್ಕಾಗಲ್ಲ ಇಷ್ಟೆಲ್ಲ ಅಂದ್ರೆ ಏನಿಲ್ಲ ಅಂದರೂ ಒಂದು 5 ಸಲ ಆದರೂ ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ. ಎಷ್ಟು ನಿಮಿಷ ಆಯ್ತು ರೀ? 1-2 ನಿಮಿಷವೂ ಆಗಲಿಲ್ಲ, 5 ನಿಮಿಷವೂ ಆಗಂಗಿಲ್ಲ. ಟ್ರೈ ಮಾಡ್ಬೇಕ್ರಿ. 2 ನಿಮಿಷ ನಾವು ಮನೆ ಬಿಟ್ಟು ಹೋಗಬೇಕಾದಾಗ ಒಂದು 5 ನಿಮಿಷವೂ ಆಗಲ್ಲ. ಮನೆ ಬಿಟ್ಟು ಹೆಂಗಾದ್ರೂ ನಾವು ಹೋಗ್ತೀವಿ ಅಂತ ಹೇಳ್ತಿರ್ತೀವಿ, ಎಲ್ಲೂ ವರ್ಕ್ ಮಾಡೋಕೆ ಹೋಗ್ತಿರ್ತೀವಿ. ಮನೆಯಿಂದ ವರ್ಕ್ ಮಾಡೋಕ್ಕಂತ ಹೋಗಬೇಕಾದಾಗ ಈ ಒಂದು 5 ಸಲ ಅಂದು ಹೋಗೋದಂತ ನಮ್ಮ ಎದುರಿಗೆ ಬರೋ ವಿಘ್ನಗಳು ದೇವರ ವಿಘ್ನೇಶ್ವರ ದೂರ ಸರಿಸಿ ನಮ್ಮನ್ನು ಸರಳವಾಗಿ ಕಳಿಸ್ತಾನೆ. ಸೊ ಹಾಗಾಗಿ ದಯಮಾಡಿ ಎಲ್ಲರೂ ಇದನ್ನೊಂದು ನಿಮ್ದು ರೂಢಿ ಮಾಡ್ಕೊಳ್ಳೋದು ಒಳ್ಳೆಯದು ಅನ್ನಿಸ್ತೈತಿ. ಆಮೇಲೆ ನಾನು ಇದನ್ನು ಪ್ರತಿ ದಿವಸನೂ ಮಾಡೋಕ್ಕಾಗಲಿಲ್ಲ ಅಂದರೂ ಪ್ರತಿ ಮಂಗಳವಾರ ದಿವಸ, ಯಾಕಂದರೆ ಗಣಪತಿ ವಾರ ಇರೋದ್ರಿಂದ ಮಂಗಳವಾರ ಮಾಡಿದ್ರೆ ಭಾಳ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಮಂಗಳವಾರ ದಿವಸ ಆದರೂ ಮಾಡಿದ್ರೆ ಭಾಳ ಒಳ್ಳೆಯದು. ನಂದು ಒಂದು ಅನಿಸಿಕೆ. ನಿಮಗೆ ಒಂದು ತಂಗಿ ಅಥವಾ ಒಂದು ಅಕ್ಕ ಒಂದು ಸಜೆಷನ್ ಕೊಡತ್ತಾಳಂತ ತಿಳ್ಕೊರಿ ಪ್ಲೀಸ್. ಇದೊಂದು ರೂಢಿ ಮಾಡ್ಕೊಂಡು ಹೋಗ್ರಿ.
ಗಣಪತಿನ ನೆನೆಸೋದ್ರಿಂದ ಮೊದಲನೇ ಪ್ರಥಮ ಪೂಜೆ ಗಣಪತಿ ಅಂತ ನಾವು ಹೇಳ್ತೇವೆ. ಅಂದ್ರೆ ಎಲ್ಲರದು ಎಲ್ಲ ಫಸ್ಟ್ ಏನೋ ಒಂದು ಮನೆ ಓಪ್ನಿಂಗ್ ಇರ್ಬೋದು ಅಥವಾ ಮದ್ವೆ ಕಾರ್ಯ ಏನೋ ಶುಭ ಕಾರ್ಯ ಮಾಡಬೇಕಾದಾಗ ಫಸ್ಟ್ ನಾವು ಮಾಡೋದು ಏನು ಮಾಡ್ತೀವಿ, ಗಣಪತಿ ಪೂಜೆ ಮಾಡಿರಿ ಅಂತ ಹೇಳ್ತಾರೆ. ಯಾಕಂದ್ರೆ ಅವ ದೇವರ ವಿಘ್ನೇಶ್ವರ, ವಿಘ್ನವನ್ನು ನಿವಾರಣೆ ಮಾಡಿದ್ರೆ ಮಾತ್ರ ನಮ್ಮದು ಎಲ್ಲ ಕೆಲಸ ನಾವು ಅಂದ್ರೆ ಮದ್ವೆ ಇರ್ಬೋದು, ಮನೆ ಓಪ್ನಿಂಗ್ ಇರ್ಬೋದು, ಎಲ್ಲ ಕೆಲಸನೂ ಸರಳವಾಗಿ ಆಗ್ತೈತಿ ಅಂತ. ಈಗ ಅದಾದಮೇಲೆ ನಾವು ಈ ಥರನೂ ಸಿಂಗಲಾಗಿ ಮಾಡ್ಕೊಳ್ಳೋದೂ ಹೇಳ್ಕೊಡತ್ತೆ ನೋಡ್ರಿ. ಯಾಕಂದ್ರೆ ಪುರಿಗತೆ ಇಷ್ಟು ರೌಂಡ್ ಮಾಡ್ಕೊಂಡು ಈ ಥರ ಮಾಡ್ಕೊಂಡ್ರೆ ಇವು ಸ್ವಲ್ಪ ದೊಡ್ಡವು ಆಗ್ತಾವೆ. ನಾ ಆಗಲೇ ಏನು ಮಾಡಿದ್ದೆಲ್ಲ ಅವು ಸಣ್ಣ ಚಿಕ್ಕ ಮೋದಕ ಆಗ್ತಾವೆ. ಇವು ಸ್ವಲ್ಪ ದೊಡ್ಡ ಮೋದಕ ಆಗ್ತಾವೆ ಅಷ್ಟೆ. ಅಂದ್ರೆ ಮಾಡೋದು ಮೆಥಡ್ ಅಂಕಿ ಸೇಮ್, ಬಟ್ ಆದರೆ ಇವು ಮೋದಕ ಏನು ದೊಡ್ಡವು ಆಗ್ತಾವೆ. ಪುರಿಗತೆ ನಾವು ಸಿಂಗಲ್ ಲಟ್ಟಿಸ್ಕೊಂಡು ಅಂದರೆ ಕೆಲವೊಂದಿಷ್ಟು ಮಂದಿಗೆ ಅದು ನಾ ಹೇಳಿದ್ದ ಐಡಿಯಾ ಬರಲಿಲ್ಲ ಅಂದರೂ ಈ ಥರನೂ ಮಾಡಲಿ ಅನ್ನೋ ಒಂದು ಅಂದ್ರೆ ಅದು ಆಗಲೇ ಕಟ್ ಮಾಡ್ಕೊಂಡಿದ್ನಲ್ಲ, ಸೊ ಅದನ್ನೇ ಈ ಥರ ಮಾಡ್ಕೊತ ಹೋಗ್ಬೋದು ನೋಡಿರಿ. ಅಂದರೆ ಸಿಂಗಲ್ ಉಳ್ಳಿ ಮಾಡ್ಕೊಂಡು ನಾವು ಮಾತಾಡೋ ಭಾಷೆ ಕೆಲವೊಂದಿಷ್ಟು ಮಂದಿಗೆ ಅರ್ಥ ಆಗುತ್ತೋ ಇಲ್ಲ ಗೊತ್ತಿಲ್ಲ, ಬಟ್ ಅದು ವಿಡಿಯೋ ನೋಡಿದ್ರೆ ಮಾತ್ರ ನಿಮ್ಗೆ ನಾನು ಏನು ಮಾತಾಡತ್ತೀನಿ ಅನ್ನೋದು ಅರ್ಥ ಆಗ್ತೈತಿ ಪ್ಲೀಸ್. ಯಾಕಂದ್ರೆ ನಮ್ಮದು ಧಾರವಾಡ ಭಾಷೆ ಸ್ವಲ್ಪ ಕೆಲವೊಂದಿಷ್ಟು ಮಂದಿಗೆ ಅರ್ಥ ಆಗಲ್ಲ ರೀ. ಅದಕ್ಕೆ ನಾನೇನು ಮಾಡೋಕ್ಕಾಗಂಗಿಲ್ಲ. ಯಾಕಂದ್ರೆ ಬೇರೆ ಥರ ಮಾತಾಡೋಕೆ ನಮಗೆ ಬರಲ್ಲ ಧಾರವಾಡ ಲ್ಯಾಂಗ್ವೇಜ್ ಬಿಟ್ಟು. ಹಾಗೇನಾದ್ರು ನಿಮಗೆ ತಿಳಿಲಿಲ್ಲ ಅಂದ್ರೆ ಕಮೆಂಟ್ ಹಾಕ್ರಿ, ನಾ ಅದಕ್ಕೆ ಖಂಡಿತವಾಗಿಯೂ ರಿಪ್ಲೈ ಕೊಡ್ತೀನಿ ಪ್ಲೀಸ್. ಈ ಥರ ನಾವು ಮೋದಕ ಮಾಡ್ಕೋಬೇಕ್ರಿ. ಎಷ್ಟು ಚೆನ್ನಾಗಿ ಬಂದಿತ್ತು ನೋಡ್ರಿ ಮೋದಕ, ನೋಡಿದ್ರೆ ಇವಾಗ ತಿನ್ಬೇಕು ಅನ್ನಿಸ್ತೈತಿ. ಆಮೇಲೆ ಇವಾಗ ನಾನು ಅದು ನೀರು ಕುದಿಸಿ ಇಟ್ಟಿದ್ದೆಲ್ಲ ಆಗಲೇ ಹೇಳ್ದೆಲ್ಲ, ಅದರೊಳಗೆ ಈಗ ಇದೇನು ನಾವು ಮೋದಕ ಮಾಡ್ಕೊಂಡಿರ್ತೇವಲ್ಲ ಅಥವಾ ಒಂದೊಂದು ಬಿಟ್ಕೋತ ಬರೋದು ಅಂದ್ರೆ ಒಲೆ ಹಚ್ಚಿದೆ ನೋಡ್ರಿ. ಇಲ್ಲಿ ಉರಿ ಐತಿ, ಜೋರು ಉರಿನೇ ಐತಿ. ಜೋರು ಊರೊಳಗೆ ಇದು ನೀರಾಗಲ್ಲ. ನಾ ತೋರಿಸಿದ್ನಲ್ಲ ನಿಮಗೆ, ಅದು ಕುದಿಯಾತೈತಿಲ್ಲೋ ನಾನು ಒಂದು ಸಲ ನೋಡ್ಕೊಂಡಾದ್ಮೇಲೆ ಈಗ ಇನ್ನೂ ಒಂದು ಸ್ವಲ್ಪ ನಂದು ಮಾಡೋದೈತಿ, ಅಂದ್ರೆ ಮೋದಕ ಮಾಡೋದೈತಿ. ಸೊ ಅದನ್ನು ನಾನು ಲಟ್ಟಿಸ್ಕೊಂಡು ಮತ್ತು ಯಥಾ ಪ್ರಕಾರ ಆಗಲ್ಲ ನಿಮ್ಗೆ ಹೇಳಿದೆ ಅಲ್ರಿ, ಅದೇ ಥರನ ಮಾಡ್ಕೊತ ಹೋಗೋದೀಗ. ಲಟ್ಟಿಸ್ಬೇಕು ರೌಂಡಾಗ, ಪುರಿಗೆ ಲಟ್ಟಿಸ್ತೀವಲ್ರಿ ಆ ಥರ ಸೀದಾ ಲಟ್ಟಿಸೋದು. ಇವಾಗ ನಾನು ಮುಗಿದು ಇವಾಗ ನೋಡ್ರಿ ನಿಮ್ಗೆ ಹೇಳ್ತೈತಿ ಆ ಥರ ಮಾಡೋದು ಅಂತ. ನೀರು ಇವಾಗ ಓಕೆ ಕುದಿತೈತೆ, ಆಗಲ್ಲ ಅಷ್ಟು ಕುದಿದ್ದಿಲ್ಲ ಅದು ನೀರು. ಇವಾಗ ನಾನು ನೀರೊಳಗೆ ಈ ಥರ ಸಿಂಗಲ್ ಒಂದೊಂದು ತೊಗೊಂಡು ಬಿಡ್ತಾ ಹೋಗಬೇಕು. ಇದು ಎಣ್ಣೆ ಎದಕ್ಕೆ ಹಾಕಿದ್ದೆ ಅಂದ್ರೆ ನೋಡ್ರಿ, ಈಗ ಎಣ್ಣೆ ಎಲ್ಲ ಫುಲ್ ತೇಲಾತೈತಿ, ಯಾವ ಮೋದಕನೂ ಏನೂ ಇದು ಆಗಲ್ಲ. ಸೊ ಇದು ಯಾಕೆ ಈ ಥರ ಆಗೈತಿ ಅಂದ್ರೆ ನಾನು ಫೋನ್ ಕೈ ಒಳಗೆ ಹಿಡ್ಕೊಂಡು ಇದನ್ನು ವಿಡಿಯೋ ಮಾಡತ್ತಿದ್ದೆ. ಸೊ ಹಂಗಾಗಿ ಸ್ವಲ್ಪ ನಾನು ಅಲ್ಲಿ ಮೋದಕ ತೊಗೊಂಡು ಈ ಸೈಡ್ ಹಾಕತ್ತಿದ್ರೆ ಅದಕ್ಕೆ ಹಿಂಗೆ ಬಂದೈತಿ, ತಪ್ಪು ತಿಳ್ಕೊಬೇಡ್ರಿ. ಏನು ಈಕಿ ಅಕ್ಕ ಏನು ಹಿಂಗ್ಯಾಕೆ ಮಾಡತ್ತಾಳ ಅಂತ ಮತ್ತು ಅದ್ರ ಬಗ್ಗೆ ತಪ್ಪು ತಿಳ್ಕೊಬೇಡ್ರಿ. ನಾನು ನಿಮಗೆ ಮುಂದೆ ತೋರಿಸ್ಕೊಡ್ತೀನಿ. ಇವಾಗ ನೋಡ್ರಿ, ಈ ಥರ ಪ್ರತಿಯೊಂದು ಮೋದಕನೂ ನಾವು ಒಂದೇ ಸಲ ಹಾಕ್ಬಿಟ್ಟೆ ರೀ. ಅದು ನೀವು ಬೇಕಂದ್ರೆ ನಿಮಗೆ ಸ್ವಲ್ಪ ಟೈಮ್ ಐತಿ ಅಂದ್ರೆ ಒಂದು 7 ಅಥವಾ 8 ಹಿಂಗೆ ಮೋದಕ ಹಾಕಿ ಕುದಿಸಿ ತೆಗಿಬೋದು. ಬಟ್ ಅದು ನನಗೆ ಭಾಳ ಟೈಮ್ ಆಗಿತ್ತಲ್ಲ, ಸೊ ಹಾಗಾಗಿ ಯಾಕಂದ್ರೆ ಡ್ಯೂಟಿ ಮುಗಿಸ್ಕೊಂಡು ಬಂದು ನಾನು ಇದು ಮೋದಕ ಮಾಡತ್ತಿದ್ದೆ. ಸೊ ಹಾಗಾಗಿ ನಾನು ಅಷ್ಟೇನು ಅಂದರೆ 2 3 ಸಲ ಏನು ತೆಗಿಯೋದು ಅಂತಂದು ಒಮ್ಮಿಗ್ಲೇ ಹಾಕಿಬಿಟ್ಟೆ. ಅಷ್ಟು ಮೋದಕ ಹಾಕಿ ಈ ಥರ ಫುಲ್ ಕುದ್ದು ಅವು
ನಿಮ್ಗೆ ಗೊತ್ತಾಗ್ತೈತೆ ರೀ ಅದು ನೋಡಿದ ಕೂಡಲೇ ಇದು ಕುದ್ದೈತಿ ಬೆಂದೈತಿ ಇಲ್ಲ ಅನ್ನೋ ಗೊತ್ತಾಗ್ತೈತಿ. ಅದು ಬೆಂದಾದ್ಮೇಲೆ ನಾವು ತೆಗೆದು ಬಿಡೋದು. ಇನ್ನೂ ಕುದಿಬೇಕು ರೀ, ಇದು ಕುದ್ದು ಮೇಲ್ಗಡೆ ಬರ್ತಾವೆ ಮೋದಕ. ಅದಾದ್ಮೇಲೆ ಅಂದ್ರೆ ಕುದ್ದು ಅಂದ್ರೆ ಅವು ಆಟೋಮೆಟಿಕ್ಲಿ ಬೆಂದು ಅಂದ್ರೆ ತಳಗೆ ನೀರೊಳಗೆ ಇರೋದೇ ಇಲ್ಲ ರೀ, ಮೇಲ್ಗಡೆ ಬಂದುಬಿಡ್ತಾವೆ. ಸೊ ನಿಮ್ಗೆ ಅದು ಗೊತ್ತಾಗ್ತೈತಿ ಹಾಂ ಇದು ಕುದ್ದೈತಿ ಅಂತ. ಅವಾಗ ನಾವು ಅದನ್ನು ಮೋದಕ ಒಂದೊಂದು ತಗೋತ ಅಂದ್ರೆ ಫಸ್ಟ್ ಏನು ಮೋದಕ ಹಾಕಿರ್ತೀವಲ್ಲ ಅದ ಮೇಲ್ಗಡೆ ಬರೋದಂದ್ರೆ ನಿಮ್ಗೆ ಈಸಿಲಿ ಗೊತ್ತಾಗ್ಬಿಡ್ತೈತಿ. ಸೊ ಅವ್ನು ಮೋದಕ ತೆಗೆದು ಬಿಡೋದು. ನನಗೇನಾದರೂ ಗೊತ್ತಿಲ್ಲದೆ ಏನಾದರೂ ಮಿಸ್ಟೇಕ್ ತಪ್ಪುಗಳನ್ನು ಮಾತಾಡಿದ್ರೆ ದಯಮಾಡಿ ಕ್ಷಮಿಸ್ರಿ. ನಿಮ್ಮ ಮನೆ ಮಗಳು ಅಕ್ಕ ತಂಗಿ ಅಂತ. ಯಾಕಂದ್ರೆ ನಾ ಇದ್ರೊಳಗೆ ಯಾವುದೂ ನನಗೆ ಗೊತ್ತಿದ್ದ ಪ್ರಕಾರ ಅಂಕಿ ಯಾವುದು ತಪ್ಪಂಕಿ ಮಾತಾಡಿಲ್ಲ. ಬಟ್ ಅದ್ರ ಏನೋ ತಪ್ಪಿದ್ರೂ ದಯಮಾಡಿ ಪ್ಲೀಸ್ ಕ್ಷಮಿಸಿ, ಕ್ಷಮೆ ಇರಲಿ ನಿಮ್ಮ ಈ ತಂಗಿ ಅಕ್ಕನ ಮೇಲೆ. ಭಾಳ ಮಾತಾಡತ್ತಾಳಂತೂ ತಪ್ಪು ತಿಳ್ಕೊಬೇಡ್ರಿ. ಬಟ್ ಈ ಪ್ರೊಸೀಜರ್ ನಾ ಹೇಳಲೇಬೇಕಲ್ಲ, ಸೊ ಹಂಗೆ ಮಾತಾಡತ್ತೀನಿ ರೀ ಅಷ್ಟು. ಕುದಿಬೇಕ್ರಿ ಅದು ಫುಲ್ ಮೋದಕ. ಆಮೇಲೆ ನಾನು ಗಣೇಶನು ಕೆಲವೊಂದು ಹಾಡು ಹಾಡಿದ್ದೇನೆ ರೀ. ಅದು ಹಾಡು ಒಳಗೆ ನನ್ನ ಧ್ವನಿ ಹೆಂಗೆ ಬಂದೈತಿ ಪ್ಲೀಸ್ ಅದನ್ನೊಂದು ಹೇಳಿ ಪ್ಲೀಸ್. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಧ್ವನಿ ಚೆನ್ನಾಗೈತಿ ಚೆನ್ನಾಗಿಲ್ಲ ಅನ್ನೋದು ಪ್ಲೀಸ್ ದಯಮಾಡಿ. ಇವಾಗ ಸ್ಪೂನ್ ತೊಗೊಂಡು ಈ ಥರ ಮಾಡ್ಕೋತ ಹೋಗ್ಬೇಕು. ನೋಡ್ಬೇಕು ನಿಮ್ಗೆ ಗೊತ್ತಾಗ್ತೈತೆ ರೀ. ಅದು ಒಂಚೂರು ಇದು ಮಾಡಿಕೊಳ್ಳೋ ಎದ್ದು ಮೇಲೆ ಎದ್ದು ಬರ್ತೈತಿ. ಸೊ ನೋಡ್ರಿ ಇಲ್ಲಿ ಈ ಥರ ಮೋದಕ ಬಂದುಬಿಡ್ತೈತೆ. ಅದು ಬಂತಂದ್ರೆ ತಗೊಂಬಿಡೋದು. ರೆಡಿ ಟು ದೇವರಿಗೆ ನೈವೇದ್ಯ ಹಿಡಿಯೋಕ್ಕೂ ಮೋದಕ ರೆಡಿ ಆಯಿತು. ಗಣೇಶನಿಗೆ, ವಿಘ್ನೇಶ್ವರನಿಗೆ, ವಿಘ್ನ ನಿವಾರಕನಿಗೆ, ಸಂಕಷ್ಟಹರ ಗಣಪತಿ. ಆಮೇಲೆ ಇನ್ನೊಂದು ಏನಂದರೆ ಎಲ್ಲರೂ ಸಂಕಷ್ಟಿ ಅಂತ ದಯಮಾಡಿ ಯಾರೂ ಹೇಳಬೇಡ್ರಿ, ಸಂಕಷ್ಟಹರ ಅಂತ ಹೇಳ್ರಿ. ಯಾಕಂದ್ರೆ ಅವನು ನಮ್ಮ ಕಷ್ಟಗಳನ್ನು ಹರ ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಸಂಕಷ್ಟಹರ ಅಂತ ಹೇಳಿ. ಇನ್ನು ಇದೇನಂದರೆ ಇವೊಂದೆರಡು ಉಳಿದಿದ್ವು. ಇದನ್ನು ಕುಚ್ಚುಗಡ ಬಂತ ನಾವು ನಮ್ಮ ಕಡೆ ಹೇಳ್ತೇವೆ, ಧಾರವಾಡ ಕಡೆ. ನಿಮ್ಮ ಕಡೆ ಏನು ಹೇಳ್ತಾರೋ, ಬೇರೆದವ್ರ ಕಡೆ ಏನು ಹೇಳ್ತಾರೋ ಪ್ಲೀಸ್ ಕಮೆಂಟ್ ಹಾಕಿರಿ. ಈಗೇನು ಉಳಿದಿತ್ತಲ್ಲ ಹಿಟ್ಟದ್ರಿ, ಅದನ್ನು ಪುರಿ ಮಾಡಿದ್ವಿ ನಾವು. ಪುರಿ ಟೈಪ್ ಮಾಡಿ ಇದನ್ನು ನಾವು ಎಣ್ಣೆ ಒಳಗೆ ಸೇಮ್ ಎಣ್ಣೆ ಒಳಗೆ ಕರೆದಂಗೆ ಇದು ನೀರೊಳಗೆ ಕುದಿಸಿ ತೆಗಿತೀವಿ. ಕುಚ್ಚುಗಡ ಬಂತ ನಾವು ಹೇಳ್ತೇವೆ ರೀ. ಇದು ನೀವು ಪಲ್ಯ ಹಚ್ಕೊಂಡು ತಿನ್ಬೋದು, ಮಸ್ತ್ ಟೇಸ್ಟ್ ಬರ್ತೈತೆ ರೀ. ಗೋಧಿ ಹಿಟ್ಟಿನ ಇರ್ತದೆ, ಕುದ್ದಿ ಮಸ್ತ್ ಟೇಸ್ಟ್ ಇದೆ. ಈ ಥರ ಬರ್ತೈತೆ ರೀ. ಅದು ಕಟ್ಟಾಗೈತೆ ರೀ, ತಪ್ಪು ತಿಳ್ಕೊಬೇಡ್ರಿ. ಗಣೇಶ ನಮ್ಮ ಮನೆಯೊಳಗೆ ನಾವು ಈ ಥರ ಗಣಪತಿ ಪೂಜೆ ಮಾಡಿದ್ದೇವೆ ನೋಡಿರಿ. ಹೇಗಿದ್ದಾನೆ ರೀ ನಮ್ಮ ಗಣೇಶ. ವಕ್ರತುಂಡ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಓಂ ಗಂ ಗಣಪತಿಯೇ ನಮಃ. ಗಣೇಶ ಎಲ್ಲರ ಇಷ್ಟಾರ್ಥೆಯನ್ನು ಪೂರ್ತಿ ಮಾಡೋ